ಈಗ ಕೋಗಿಲು ಪ್ರಕರಣದಲ್ಲಿ ಅಲ್ಲಿ ಯಾರೋ ಮನೆಗಳು ಕಟ್ಕೊಂಡಿದ್ರು. ಬಿ ಜೆ ಪಿಯವ್ರು ಏನು ಹೇಳ್ತಾರೆ, ಅದು ಬಾಂಗ್ಲಾದೇಶೀಯರು ಅಂತ ಹೇಳ್ತಾರೆ. ಅವರು ಬಾಂಗ್ಲಾದೇಶೀಯರಾಗಿದ್ದರೆ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ? ಯಾಕೆ ಅವ್ರನ್ನ ಇಲ್ಲಿ ನೀವು ಬಿಟ್ರಿ? ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ, ಮೋದಿಯವರು ಪ್ರಧಾನಮಂತ್ರಿ, ಅಮಿತ್ ಶಾ ಅವರು ಗೃಹ ಮಂತ್ರಿ, ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರು. ಯಾಕೆ ಬಿಟ್ರಿ ಅವ್ರನ್ನೆಲ್ಲ? ಅವರೇನಾದರೂ ಯಾರಾದರೂ ಬಾಂಗ್ಲಾದೇಶದವರಿದ್ದರೆ ತಗೊಂಡೋಗಿ ಅವ್ರ ಬಾರ್ಡ್ರಲ್ಲಿ ಬಿಟ್ಟು ಬಂದುಬಿಡಲಿ. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಅಲ್ಲಿ ಬಾಂಗ್ಲಾದೇಶಿಯರು ಏನಾದರೂ ಅಕ್ರಮವಾಗಿ ಬಂದಿದ್ದರೆ ಜೈಲಿಗೆ ಹಾಕಲಿ, ಯಾರೂ ಬೇಡ ಅಂತೇಳಲ್ಲ. ಆದರೆ ಅವರು ನಮ್ಮ ಕರ್ನಾಟಕದವರು ಅಥವಾ ಅಕ್ಕಪಕ್ಕದ ರಾಜ್ಯದವ್ರು ಯಾರಾದರೂ ಆಗಿದ್ದರೆ ಅವರಿಗೆ ಸ್ಥಳ ಕೊಡಬೇಕು ಅಂತ, ಯಾರು ಅರ್ಹರಿದ್ದಾರೆ ಅಂಥವ್ರು ಕೊಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸುಮ್ಮನೆ ಅಲ್ಲಿ ಮನೆ ಕಟ್ಬಿಟ್ಟು ಎಲ್ಲೋ ಇದ್ಬಿಟ್ಟವ್ರಿಗೆಲ್ಲ ಕೊಡಬಾರ್ದು. ಬೇರೆ ದೇಶದವರು, ಬಾಂಗ್ಲಾದವರು ಅಥವಾ ಬಿನ್ಯಾರಾದರೂ ಇದ್ದರೆ ಅವ್ರನ್ನ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ, ತೆಗೆದು ಜೈಲಿಗೆ ಹಾಕಲಿ ಅವ್ರನ್ನ, ಯಾರು ಬೇಡ ಅಂತ ಹೇಳ್ತಾರೆ. ಆಮೇಲೆ ಈ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದಕ್ಕೆ ಮುಂಚೆನೂ ಅಷ್ಟೇ ಬೆಂಗಳೂರು ಸುತ್ತಮುತ್ತಲು ಇದ್ದಾರಲ್ಲ 4-5 ಕಾನ್ಸ್ಟಿಟ್ಯೂನ್ಸಿಗಳಿದೆ. ಅಲ್ಲೆಲ್ಲ ಬೆಂಗಳೂರು ಸುತ್ತಮುತ್ತಲು ಇದೆಯಲ್ಲಮ್ಮ, ಅಲ್ಲ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಅಧ್ಯಕ್ಷರಾರು ಶಾಸಕರು. ಬೆಂಗಳೂರು ಸುತ್ತಲೂ ಇದ್ದಂಥ ಬಿ ಜೆ ಪಿ ಶಾಸಕರೇ ಬಹುತೇಕ ಬೆಂಗಳೂರು ಸುತ್ತಲೂ ಇದ್ದಂಥದ್ದು. 100 ಎಕರೆ ಅಲ್ಲ, 1000 ಎಕರೆ ಅವ್ರ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಯಾರಿಗೆ? 1000 ಎಕರೆ ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ ಶಾಸಕರುಗಳು, ಬಹುತೇಕ ಅದರಲ್ಲಿ ಬಿ ಜೆ ಪಿಯವರು, ಯಾರೋ ಒಬ್ಬರು ಒಂದೋ ಅರ್ಧ ಕಾಂಗ್ರೆಸ್ನವ್ರು ಇರ್ಬೋದು. ಇವರೆಲ್ಲ ಅವರ ಪಕ್ಷದ ಕಾರ್ಯಕರ್ತಗಳಿಗೆ ಯಾರ ಜಮೀನು ಇಲ್ವೋ ಅವ್ರು ಕೊಡಲಿಲ್ಲ, ಯಾರ ಸೈಟ್ ಇಲ್ವೋ ಅವ್ರಿಗೂ ಮನೆ ಕೊಡಲಿಲ್ಲ, ಜಾಗ ಕೊಡಲಿಲ್ಲ, ಯಾರ ಮನೆ ಇಲ್ವೋ ಅವ್ರ ಮನೆ ಕಟ್ಕೊಡಲಿಲ್ಲ. ಅವರ ಕಾರ್ಯಕರ್ತರಿಗೆ 1000 ಎಕರೆ ಕೊಟ್ಟಿದ್ದಾರೆ ಬಿ ಜೆ ಪಿ ಶಾಸಕರುಗಳು. ಇದೆಲ್ಲ ಒಂದು CBI ತನಿಖೆ ಆದರೆ ಎಲ್ಲ ಕೂಡ ಆಚೆ ಬಂದುಬಿಡುತ್ತೆ. ಆಮೇಲೆ ಇವರೆಲ್ಲ ಬಿ ಜೆ ಪಿ ನಾಯಕರುಗಳು ಎಲ್ಲ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿರ್ತಾರೆ. ಬಡವ್ರ ಕಷ್ಟ ಇವ್ರಿಗೆ ಏನು ಗೊತ್ತಾಗುತ್ತೆ? ಇನ್ನೂ ಒಂದು ಸಲ ಹೇಳ್ತೀನಿ, ಅಲ್ಲಿ ಯಾರಾದರೂ ಅಕ್ರಮವಾಗಿ ಬಾಂಗ್ಲಾದೇಶದವರು ಇನ್ಯಾವುದನ್ನ ದೇಶದವರು ಇದ್ದರೆ ಹಿಡಿದು ಜೈಲಿಗೆ ಹಾಕಲಿ. ಅದಕ್ಕೆ ನಾವೇ ಬೆಂಬಲ ಕೊಡ್ತೀವಿ.